टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಇವತ್ತು 4 ಮೀಟಿಂಗ್ಗಳನ್ನು ಕರೆಯಲಾಗಿತ್ತು. ಈಗಾಗಲೇ 2 ಮೀಟಿಂಗ್ಗಳು ಮುಗಿದಿವೆ. ಬಹಳ ಸಂಗತಿಗಳನ್ನು ಚರ್ಚೆ ಮಾಡಲಾಗಿದೆ. ಜೊತೆಗೆ ಏನಂದರೆ ಇವತ್ತೇ ನಿರ್ಧಾರ ಬಂದರೂ ಕೂಡ ಅಚ್ಚರಿ ಇಲ್ಲ. CCS ಸಭೆ ಕೂಡ ಮುಕ್ತಾಯ ಕಂಡಿದೆ. ಭದ್ರತಾ ಸಂಪುಟ ಸಮಿತಿ ಸಭೆ 20 ನಿಮಿಷಗಳ ಕಾಲ ನಡೆದಂಥ CCS ಸಭೆ ಅದಾದಮೇಲೆ CCPA ಸಭೆಗಳು ಕೂಡ ಮುಕ್ತಾಯ ಕಂಡಿವೆ. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ, ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ 2 ಮೀಟಿಂಗ್ಗಳು ಮುಕ್ತಾಯವಾಗಿವೆ. ಇನ್ನೆರಡು ಬಾಕಿ ಇವೆ. ಈಗಾಗಲೇ 3ನೇ ಮೀಟಿಂಗ್ ಕೂಡ ಆರಂಭ ಆಗಿದೆ. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ, ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಮುಗಿತು. ಭದ್ರತಾ ಸಂಪುಟ ಸಮಿತಿ ಸಭೆ ಮುಗಿತು. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಆರಂಭ ಆಗಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ 3ನೆಯ ಸಭೆ ಇದು. ಇದೆಲ್ಲ ಆದಮೇಲೆ ಕೇಂದ್ರ ಸಚಿವ ಸಂಪುಟ ಸಭೆ. ಯಾವುದಕ್ಕೂ ಜಾಸ್ತಿ ಟೈಮ್ ಇಲ್ಲ. 20 ನಿಮಿಷದಲ್ಲಿ 2 ಮೀಟಿಂಗ್ಗಳನ್ನು ಮುಗಿಸಿರೋದು ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ನಾನು ಒಂದು ಮಾತನ್ನು ಹೇಳ್ತಾ ಇದ್ದೆ, ಬಹಳಷ್ಟು ಸಮಯ ಇಲ್ಲ. ಹಾಗಾಗಿನೇ 20 ನಿಮಿಷದಲ್ಲಿ 2 ಮೀಟಿಂಗ್ಗಳು ಮುಗಿದಿವೆ. 3ನೇ ಮೀಟಿಂಗ್ ಶುರುವಾಗಿದೆ. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆ. ಏನಂತೀರಿ? ಹೌದು ರಂಗನಾಥ್, ಮೊದಲಿಗೆ ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೆದಿದೆ. ಅದಾದ ಬಳಿಕ ಪೊಲಿಟಿಕಲ್ ಅಫೇರ್ಸ್ ಸಮಿತಿ ಸಭೆ ನಡೆದಿರುವಂತಹದ್ದು. ಈಗ ಎಕನಾಮಿಕ್ ಅಫೇರ್ಸ್ ಸಮಿತಿ ಸಭೆ ನಡೀತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಭದ್ರತಾ ಸಂಪುಟ ಸಮಿತಿ ಸಭೆ ಬಹಳಷ್ಟು ಮುಖ್ಯ ಆಗುತ್ತೆ. ಇಲ್ಲಿ ಗೃಹ ಸಚಿವರು, ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು, ಜೊತೆಗೆ ಹಣಕಾಸು ಸಚಿವರು ಭಾಗಿಯಾಗಿರ್ತಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ಚರ್ಚೆ ಆಗುತ್ತೆ. ಪ್ರತಿ ಸಲ ನಡೆದ ಹಾಗೆ ಭದ್ರತಾ ಸಂಪುಟ ಸಮಿತಿ ಸಭೆ ಈ ಸತಿಯೇ ಅಲ್ಲ. ಯಾಕಂದ್ರೆ ಇದೊಂದು ವಿಶೇಷವಾದಂತಹ ಒಂದು ಸಮಿತಿಯ ಸಭೆ. ಯಾಕಂತಂದ್ರೆ ಸಾಕಷ್ಟು ಗಡಿಯಲ್ಲಿ ಉದ್ವಿಗ್ನತೆ ಇದೆ. ಪೆಹಲ್ಗಾಮ್ ದಾಳಿಗೆ ಪ್ರತಿಕಾರವನ್ನು ತೀರಿಸ್ಕೋಬೇಕಾಗಿದೆ. ಪಾಕಿಸ್ತಾನ ಕೂಡ ಉದ್ದಟತನವನ್ನ ಮೆರಿತಾ ಇದೆ. ಇಂಥದ್ರಲ್ಲಿ ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಿದೆ ಪಾಕಿಸ್ತಾನದ ವಿರುದ್ಧ. ಅದರಲ್ಲೂ ಉಗ್ರರ ವಿರುದ್ಧ ಒಂದು ರೀತಿಯಾದಂತಹ ಸರ್ಜಿಕಲ್ ಸ್ಟ್ರೈಕ್ ಅಥವಾ ಮಿಲಿಟರಿ ಆಪರೇಷನ್ ಆಗಬೇಕು ಅನ್ನುವಂಥ ಒಕ್ಕೊರಲ ಧ್ವನಿ ಕೇಳಿ ಬರ್ತಾ ಇದೆ. ಮತ್ತೆ ವಿರೋಧ ಪಕ್ಷಗಳು ಕೂಡ ಸಾಥ್ ನೀಡಿವೆ. ನೀವು ಏನೇ ನಿರ್ಧಾರ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನುವಂಥದ್ದನ್ನ ವಿರೋಧ ಪಕ್ಷಗಳು ಕಡ್ಡಿ ಮುರಿದಂತೆ ಹೇಳಿವೆ. ಇಂಥ ಸಂದರ್ಭದಲ್ಲಿ ಇವತ್ತಿನ ಭದ್ರತಾ ಸಂಪುಟ ಸಮಿತಿ ಸಭೆ ಬಹಳಷ್ಟು ಮುಖ್ಯ ಆಗಿತ್ತು. ಮತ್ತೆ ಸೇನೆಗೂ ಕೂಡ ಪರಮಾಧಿಕಾರವನ್ನು ನೀಡಲಾಗಿದೆ. ಗಡಿಯಲ್ಲಿ ಉಗ್ರರ ಅಡಗುದಾಣಗಳನ್ನ ಹುಡುಕಿ ಟಾರ್ಗೆಟ್ ಮಾಡಿ ಹೊಡಿಲಿಕ್ಕೆ ನಿಮಗೆ ಪರಮಾಧಿಕಾರವನ್ನು ಕೊಡಲಾಗಿದೆ. ನೀವು ಯಾವಾಗ ಬೇಕಾದರೂ ಯಾವ ಟೈಮಲ್ಲಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ನೀವು ಹೊಡೆದಾಕ್ಬೋದು ಅನ್ನುವಂತಹ ಸೂಚನೆಯನ್ನ, ಒಂದು ಫ್ರೀ ಹ್ಯಾಂಡ್ ಅನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೊಟ್ಟಾಗಿದೆ. ಇಂತಹ ಸಂದರ್ಭದಲ್ಲಿ ಸೇನೆ ಕೂಡ ಫ್ರೀ ಹ್ಯಾಂಡ್ ಆಗಿದೆ. ಇಂಥ ಸಂದರ್ಭದಲ್ಲಿ ಈಗ ಭದ್ರತಾ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಂಪುಟ ಸಮಿತಿ ಸಭೆಯಲ್ಲಿ ಅನೇಕ ನಿರ್ಧಾರಗಳನ್ನ ಕೈಗೊಂಡಿರ್ತಾರೆ. ಮುಖ್ಯವಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಚರ್ಚೆ ಆಗಿರುತ್ತೆ. ಅಂದ್ರೆ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರವನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಅದು ಹೇಗಿರಬೇಕು? ಸರ್ಜಿಕಲ್ ಸ್ಟ್ರೈಕಾ, ಏರ್ ಸ್ಟ್ರೈಕಾ, ಅಥವಾ ಉಗ್ರರ ಶಿಬಿರಗಳ ಮೇಲೆ ಮಾತ್ರ ದಾಳಿ ಮಾಡಬೇಕಾ? ಸೇನೆಯ ವಿರುದ್ಧವೇ ಆಪರೇಷನ್ ಮಾಡಬೇಕಾ? ಸೇನೆಯ ವಿರುದ್ಧವೇ ಒಂದು ಪ್ರತಿಕಾರ ತೀರಿಸ್ಕೊಳ್ತೀವಿ, ಸೇನೆ ಯುದ್ಧವೇ ನೇರ ಹೋರಾಟ ಮಾಡ್ತೀವಿ ಅಂತಂದ್ರೆ ಅದು ಯುದ್ಧದ ರೀತಿ ಆಗುತ್ತೆ. ಯುದ್ಧ ಮಾಡಬೇಕಾ? ಯುದ್ಧ ಮಾಡಿದರ ಪರಿಣಾಮ ಏನಾಗುತ್ತೆ? ಮತ್ತೆ ಭಾರತ ಈಗ ಯುದ್ಧ ಮಾಡಲಿಕ್ಕೆ ಶಕ್ತವಾಗಿದೆಯಾ? ಅಂದ್ರೆ ಈ ವಾತಾವರಣ ಸರಿ ಇದೆಯಾ ಈಗಿನ ಪರಿಸ್ಥಿತಿಯಲ್ಲಿ ಭಾರತ? ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಚರ್ಚೆ ಆಗ್ಬೋದು? ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಒಂದು ಅಂತಿಮ ನಿರ್ಧಾರಕ್ಕೆ ಒಂದು ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಆದ ಬಳಿಕ, ಒಂದು ಸಂಪುಟ ಸಭೆಯಲ್ಲಿ ಎಲ್ಲವೂ ಚರ್ಚೆ ಆದ ಬಳಿಕ ಒಂದು ಅಂತಿಮವಾದ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬರುವಂತ ಸಾಧ್ಯತೆ ಇದೆ. ಹರೀಶ್, ನೀವು ಸಂಪರ್ಕದಲ್ಲಿರಿ. ಬಹಳಷ್ಟು ಸಂಗತಿಗಳನ್ನು ಮಾತಾಡಬೇಕು. ಜೊತೆಗೆ ರವಿ ಜೋಶಿ ಸರ್ ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಒಂದು ಚಾಣಕ್ಯನ ಕಥೆಯನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಚಾಣಕ್ಯ ನಡ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಬೇರನ್ನು ಎಡವಿ ದಬ್ ಅಂತ ಬೀಳ್ತಾನೆ. ಕೈನಲ್ಲಿ ಕಾಲಲ್ಲಿ ವಿಪರೀತ ರಕ್ತ ಸುರಿತಾ ಇರುತ್ತೆ. ಕಡು ಕೋಪ ಬಂದ್ಬಿಡುತ್ತೆ. ಅವನು ತನ್ನ ಶಿಷ್ಯನಿಗೆ ಹೇಳ್ತಾನೆ, ಹೋಗ್ಬಿಟ್ಟು ಒಂದು ಕಲ್ಲು ತಗೊಂಬ ಅಂತ. ಆ ಬೇರನ್ನು ಕುಟ್ಟಿ ಹಾಕ್ತಾನೆ. ಇಷ್ಟೆಲ್ಲ ಆದಮೇಲೂ ಕೂಡ ಸಮಾಧಾನ ಆಗಲ್ಲ. ತನ್ನ ಶಿಷ್ಯನಿಗೆ ಹೇಳ್ತಾನೆ, ಅದರ ಸುತ್ತ ಪಾತಿ ತೆಗಿ ಅಂತ, ಗುಂಡಿ ತೆಗಿ ಅಂತ. ಅವನಿಗೆ ಆಶ್ಚರ್ಯ, ಯಾಕೆ ತೆಗಿ ಅಂತ ಹೇಳ್ತಾ ಇದ್ದಾನೆ ಅಂತ. ಆಯಿತು, ಗುರುವಿನ ಆಜ್ಞೆ, ತೆಗಿಲೇಬೇಕಲ್ಲ. ಗುಂಡಿ ತೆಗೆದಾದ್ಮೇಲೆ ಇನ್ನೊಬ್ಬ ಶಿಷ್ಯನ ಕರೆದು ಹೇಳ್ತಾನೆ, ಹತ್ತದಲ್ಲಿ ಯಾವುದಾದ್ರೂ ಮನೆ ಇದ್ದರೆ ಹೋಗಿ ಬೆಲ್ಲದ ನೀರನ್ನು ತೊಗೊಂಬನ್ನಿ ಅಂತ. ಯಾಕೆ ಗೊತ್ತಾಗಲ್ಲ.
ಆ ದೊಡ್ಡ ಪಾತಿ ಇತ್ತಲ್ಲ, ಆ ಪಾತಿಗೆ ಸಿಹಿಯ ನೀರನ್ನು, ಬೆಲ್ಲದ ನೀರನ್ನು ಸುರಿದು ಅಲ್ಲಿಂದ ಚಾಣಕ್ಯ ಕೈ ಕೊಡ್ಕೊಂಡು ಹೊರಡ್ತಾನೆ. ದಾರಿಲಿ ಕೇಳ್ತಾನೆ ಶಿಷ್ಯ, ಅಲ್ಲ ಗುರುಗಳೇ, ಒಂದು ಬೇರಿಂಗ್ ತಾಕ್ತು ಅಂತ ಹೇಳಿ ನೀವು ಇಷ್ಟೊಂದೆಲ್ಲ ಮಾಡಿದ್ರಲ್ಲ, ಏನು ಕತೆ? ಅದನ್ನು ಕುಟ್ಟ ಹಾಕಿದ್ರಿ ಸರಿ, ಕಿತ್ತಾಕಿದ್ರಿ ಸರಿ, ಮತ್ತೆ ಕೊನೆಗೆ ನೀವು ಆ ಪಾತಿ ತೆಗೆದು ಅದಕ್ಕೆ ಸಿಹಿ ನೀರು ಬೇರೆ ಹಾಕಿದ್ರಲ್ಲ, ಸಕ್ಕರೆ ನೀರು ಬೇರೆ ಹಾಕಿದ್ರಲ್ಲ, ಕಾರಣ ಏನು ಅಂತ. ಚಾಣಕ್ಯ ಹೇಳ್ತಾನೆ, ಇನ್ನೊಂದು 2-3 ದಿವಸ ನೋಡು, ಅಲ್ಲೆಲ್ಲ ಇರುವೆಗಳು ಮುತ್ತಾಕೊಳ್ತವೆ, ಬೇರ್ ಸಮೇತ ಅದನ್ನು ತಿಂದು ಹಾಕ್ತವೆ. 1 ಸರಿ ಎಡಬಿದ್ರೆ ಓಕೆ, 2 ಸರಿ ಎಡಬಿದ್ರೆ ಓಕೆ, 3ನೇ ಸರಿ ಏನಾದರೂ ಅದೇ ರೀತಿ ಸಂಗತಿಗಳಾದವು ಅಂತಂದರೆ ಬೇರೆ ಸಮೇತ ಕಿತ್ತು ಹಾಕಬೇಕು. ಭಾರತ ಕೂಡ ಈಗ ಅದೇ ನಿರ್ಧಾರ ಮಾಡಿದೆ. ಈ ನೋಡಿ, ಎಡುತ್ತಿರೋದು ಪದೇ ಪದೇ ಈ ಪಾಕಿಸ್ತಾನದ ಬೇರುಗಳನ್ನು ಎಡುತ್ತಾ ಇದ್ದೀವಿ. ಈಗ ಕುಟ್ಟಿ ಅದರಲ್ಲಿ ಹಾಕ್ತೀವಲ್ಲ ಸಿಹಿ ನೀರು, ಅದು ಒಳಗಡೆ ಇರುವಂಥ ಸಂಘಟನೆಗಳಿಗೆ ಕುಮ್ಮಕ್ಕೆ ಕೊಟ್ಟಂಗೆ, ಅಲ್ಲಿನ ಇರುವೆಗಳು ಅದರ ಬೇರನ್ನೇ ತಿಂದಂಗೆ, ಸಮಸ್ಯೆ ಕ್ಲೋಸ್ ಆದಂಗೆ. ಭಾರತ ಈ ಬಾರಿ ಈ ಹೆಜ್ಜೆ ಇಡಂಗೆ ಕಾಣ್ತಾ ಇದೆ.